I think my audio and video is clear. Everybody, raise your hands fast. Audio and video is clear. Okay, so lower your hands. So in the previous class, we have seen .NET strategy. Okay, so previous class again nodidvi andre .NET strategy nodidvi. So that means where is .NET now? Okay, so then hang bantu hangilla. So ಯಾರ್ಯಾರಲ್ಲಿ ಇನ್ವೆಂಟ್ ಮಾಡಿದ್ರು, ಯಾರು ಇನ್ವೆಂಟ್ ಮಾಡಿದ್ರು, ಯಾರ್ಯಾರು ಮೀನ್ಸ್ ಯಾವ್ಯಾವ ಆಬ್ಜೆಕ್ಟ್ ಲ್ಯಾಂಗ್ವೇಜಸ್ ನಿಂತ ಏನೇನು ಬಂದಾವ, ಯಾವ್ಯಾವ ಪ್ರೀವಿಯಸ್ ಲ್ಯಾಂಗ್ವೇಜಸ್ ನಿಂತ ಏನೇನು ಬಂದಾವ, ಸೊ ಅದನ್ನೆಲ್ಲ ಲಾಸ್ಟ್ ಕ್ಲಾಸಸ್ ವಿ ಹ್ಯಾವ್ ಸೀನ್. ಓಕೆ, ಸೊ ನೆಕ್ಸ್ಟ್ ವಿಲ್ ಸ್ಟಾರ್ಟ್ ವಿತ್ origin of .NET technology. Okay, so origin of .NET technology. So origin of .NET technology ಅಂತಂದ್ರೆ ಇಲ್ಲಿ ತನ ಏನ್ ನೋಡಿದ್ವಿ, ಬರೀ .NET ಟೆಕ್ನಾಲಜಿ ಎದಕ್ ಮಾಡಿದ್ರು ಅಂತ ಅಷ್ಟೇ ನೋಡಿದ್ವಿ ನಾವು. ಓಕೆ, ಸೊ ವೆಬ್ ಅಪ್ಲಿಕೇಶನ್ಗೆ ಕರೆಕ್ಟ್ ಆಗಿ ಸೂಟೇಬಲ್ ಆಗಬೇಕು ಅಂತ ಹೇಳಿ .NET ಟೆಕ್ನಾಲಜೀಸ್ ನ ತಗೊಂಡಿದ್ವಿ. ಓಕೆ, ಸೊ ಅಂದ್ರೆ ನಾಟ್ ನಾವು ವಿಂಡೋಸ್ ದವರು ಮೀನ್ಸ್ ಮೈಕ್ರೋಸಾಫ್ಟ್ ದವರು ಅದನ್ನ ಸ್ಟಾರ್ಟ್ ಮಾಡಿದ್ರು. ಕ್ಲಿಯರ್? ಸೊ ನೆಕ್ಸ್ಟ್ ಈಗ ನಾ ಎಕ್ಸಾಕ್ಟ್ಲಿ .NET ಟೆಕ್ನಾಲಜಿ ಅಂದ್ರೆ ಏನು, ಹೆಂಗ್ ಒರಿಜಿನ್ ಆಯ್ತು, ಸೊ ಅದ್ರಾಗ ಏನೇನ್ ಬರ್ತಾವ ಅಂತ ಹೇಳಿ ಕರಿತೀವಿ. ಇಷ್ಟೊತ್ತನ ಏನ್ ನೋಡಿದ್ವಿ, ಬರೀ why .NET technology, what .NET technology. Okay, so ಅದನ್ನೆಲ್ಲ ನೋಡಿದ್ವಿ. So we'll start now origin of .NET technology. Before going into the details of .NET features further, we shall see how the concept of .NET was evolved over the past 10 years. Okay, so ಏನು ಹೇಳತ್ತಾನೆ, .NET features ಬಗ್ಗೆ ಹೋಗಕ್ಕಿಂತ ನೋಡಕ್ಕಿಂತ ಪೆಲ. ಓಕೆ, ಸೊ ನಾವು .NET ಟೆಕ್ನಾಲಜಿ ಅಂದ್ರೆ .NET ಪ್ಲಾಟ್ಫಾರ್ಮ್ ಅಂದ್ರೆ ಏನು, .NET ಫೀಚರ್ಸ್ ಅಂದ್ರೆ ಏನು, ಸೊ ಅದನ್ನೆಲ್ಲ ನೋಡಕ್ಕಿಂತ ಪೆಲ ಪಾಸ್ಟ್ 10 ಇಯರ್ಸ್ ನಿಂದ, ಸೊ 10 ಇಯರ್ಸ್ ನಿಂದ .NET ನ ಹೆಂಗ್ ಇವಲ್ಯೂಷನ್ ಆಗತ್ತದ ಅಂತ ಹೇಳಿ ನೋಡೋಣ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಎಲ್ಲಿ ಇದ್ದಿತ್ತು, ಆಮೇಲೆ ಎಲ್ಲಿಗೆ ಬಂದದ, ಈಗ ಎಲ್ಲಿ ಬಂದದ, ಸೊ ಅದನ್ನ ನೋಡೋಣ ಅಂತ ಹೇಳಿ ಹೇಳಾಗದಾರ. ಓಕೆ, next the current technology of .NET has gone through 3 significant phases of development. So ಈ ಪ್ರೆಸೆಂಟ್ ನಾವು .NET ಏನ್ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನ ಏನದ 3 significant phases ನಿಂದ ಬಂದದ ಅಂತ ಹೇಳ್ತೀವಿ. ಸೊ ಅದನ್ನೇನಂತ ನೆಕ್ಸ್ಟ್ ಫಿಗರ್ನಾಗ ಹೇಳ್ತಾನ. ಸೊ ವಾಟ್ he is saying is .NET presently what we are using. Okay, so ಈಗ ಏನ್ ಯೂಸ್ ಮಾಡತ್ತೀವಲ್ಲ .NET, ಸೊ ಅದು ಏನದ ಅಂತಂದ್ರೆ 3 significant phases ನಿಂದ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಯಾವ ಫೇಸಸ್ ಅಂತ ಹೇಳಿ ನೆಕ್ಸ್ಟ್ ತೋರ್ಸಾತ ನೋಡ್ರಿ ಡಯಾಗ್ರಾಮ್ನಾಗ. ವಿಲ್ ಸಿ ದಟ್ ಡಯಾಗ್ರಾಮ್ ನಾವು. Just a second. So we'll see those. What are those technologies? So one is OLE technology, second one is COM technology, and third one is .NET technology. So 3 ಈಗ ಪ್ರೆಸೆಂಟ್ಲಿ ನಾವೇನ್ .NET ಯೂಸ್ ಮಾಡತ್ತೀವಲ್ಲ, ಸೊ ಅವೆಲ್ಲಾನು ಇವು 3 ಟೆಕ್ನಾಲಜೀಸ್ ನಿಂತ ಇವಲ್ಯೂಷನ್ ಆಗ್ಯದ ಅಂತ ಹೇಳ್ಬೋದು, ಅಥವಾ ಡೆವಲಪ್ ಆಗ್ಯದ ಅಂತ ಹೇಳ್ಬೋದು. ಸೊ ಯಾವ್ಯಾವ 3 ಟೆಕ್ನಾಲಜಿ, OLE, COM and .NET. ಓಕೆ, ಸೊ ಲಾಸ್ಟ್ ಇನ್ ದ ಪ್ರೀವಿಯಸ್ ಕ್ಲಾಸ್, ಸೊ ಅಲ್ಲಿ ಹೇಳಿದೆ ನಾನು OLE ಅಂದ್ರೆ ಏನು, COM ಅಂದ್ರೆ ಏನು ಅಂತ ಹೇಳಿ ಪ್ರೀವಿಯಸ್ ನಿಮಗೆ ಬರ್ತದ ಅಂತ ಹೇಳಿ. ಸೊ ಇಲ್ಲಿ ಬರ್ತದ ನೋಡ್ರಿ. what we'll see what is OLE, we'll see what is COM, and we'll see what is .NET technology. So just remember that the presently what we are using .NET technology is gone through 3 strategies. Those are OAL, COM and .NET. Okay, so these developments that took place during 1990s are illustrated in the figure. So ಇದು ಹೆಂಗ್ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ಫೇಸ್ ಫಿಗರ್ ನಾಗ ತೋರ್ಸಾತ ನೋಡ್ರಿ. ಸೊ ಫಸ್ಟ್ ಫೇಸ್ 1 ನಾಗ ಯಾವ್ದು ಬಂತು, ಅರ್ಲಿ 1990 ಒಳಗ OLE ಟೆಕ್ನಾಲಜಿ ಬಂತಂದ್ರೆ ಫಸ್ಟ್ .NET ಟೆಕ್ನಾಲಜಿ ಬಂದ ಕೂಡಲೇ ಫಸ್ಟ್ ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ರು ಅಂದ್ರೆ .NET ಒಳಗೆ ಏನ್ ಯೂಸ್ ಮಾಡಿದ್ರು ಅಂತಂದ್ರೆ OLE ಟೆಕ್ನಾಲಜಿ ಯೂಸ್ ಮಾಡಿದ್ರು. ಯಾವಾಗ ಅಂತಂದ್ರೆ ಇನ್ ದ 1990s ಒಳಗ. ಓಕೆ, ಸೊ ಅದೇ ಇದಕ್ಕೆ ಯೂಸ್ ಮಾಡ್ತಿದ್ರ ಅಂತಂದ್ರೆ ಇಂಟರ್ ಪ್ರೊಸೆಸ್ ಕಮ್ಯುನಿಕೇಶನ್ ಸಲಾಗ ಯೂಸ್ ಮಾಡ್ತಿದ್ವಿ ನಾವು ಅವಾಗ. ಓಕೆ, ನೆಕ್ಸ್ಟ್ ಇದು ಆದ್ಮೇಲೆ ಇದನ್ನ ಓವರ್ಕಮ್ ಮಾಡಿ ಯಾವ ಫೇಸ್ ಬಂತು, ಫೇಸ್ 2 ಯಾವ್ದು ಬಂತು 1995 ಒಳಗ COM ಟೆಕ್ನಾಲಜಿ ಬಂತು. ಸೊ COM ಟೆಕ್ನಾಲಜಿ ಒಳಗೆ ಏನ್ ಮಾಡ್ತೀವಿ ನಾವು, ಇಂಟರ್ ಮಾಡ್ಯೂಲ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಇಂಟರ್ ಪ್ರೊಸೆಸ್ ಮಾಡ್ತೀವಿ, ಇಲ್ಲಿ ಇಂಟರ್ ಮಾಡ್ಯೂಲ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇನ್ ಥರ್ಡ್ ಫೇಸ್ ಇನ್ ದ ಲೇಟ್ 1990 ಏನ್ ಬಂತು ಅಂತ, ಸಾರಿ ಲೇಟ್ 1999 ಅದು. ಓಕೆ, ನಾಟ್ 1990, ಇಟ್ಸ್ ಅ ಟೈಪಿಂಗ್ ಮಿಸ್ಟೇಕ್. ಸೊ ಇನ್ ದ ಫೇಸ್ ಲೇಟ್ 1999
.NET ಟೆಕ್ನಾಲಜಿ ಯೂಸ್ ಮಾಡಕತ್ತಿದ್ವಿ, ಅದ್ರಾಗ ಇಂಟರ್ ಸೈಟ್ ಅಂತ ಯೂಸ್ ಮಾಡತ್ತೀವಿ. ಸೊ ಫಸ್ಟ್ .NET ಬಂದ್ಮೇಲೆ ನಾವು .NET ನ 3 phases ಡಿವೈಡ್ ಮಾಡ್ತೀವಿ. ಸೊ ಒನ್ ಇಸ್ phase 1, phase 2, phase 3. ಅಂದ್ರೆ .NET ಹೆಂಗ್ ಇವಾಲ್ವ್ ಆಗೈತೆ ಅಂತ ಹೇಳಿ. ಸೊ .NET is evolved into 3 phases: phase 1, phase 2, phase 3. ಸೊ phase 1 ಒಳಗೆ ಏನ್ ಯೂಸ್ ಮಾಡಿದ್ವಿ? OLE ಟೆಕ್ನಾಲಜಿ ಯೂಸ್ ಮಾಡಿದ್ವಿ. phase 2 ಒಳಗೆ COM ಟೆಕ್ನಾಲಜಿ ಯೂಸ್ ಮಾಡಿದ್ವಿ. ಅಂಡ್ ನೌ ಇನ್ phase 3 we are using .NET ಟೆಕ್ನಾಲಜಿ. ಓಕೆ, ಇದನ್ನ ಹೆಂಗ್ ಹೇಳ್ಬೋದು ಅಂದ್ರೆ, ನೀವು ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ಸ್ ಮಾಡ್ತಿರಲ್ಲ, ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ಸ್ 5 types. phase 1, phase 2 ಅಲ್ಲೂ ಏನ್ ಮಾಡ್ತಿಲ್ಲ, phase ಅನ್ನಂಗಿಲ್ಲ, ಅಲ್ಲಿ ಏನಂತೀವಿ ಅದನ್ನ 5 types of phases ಅದಾವಲ್ಲ. phase 1, phase 2, phase 3, phase 4, phase 5. ಇವಾಲ್ಯೂಷನ್ ಆಫ್ ಕಂಪ್ಯೂಟರ್ಸ್ ನೋಡಿರಿ, ಅಲ್ಲಿ ಫಸ್ಟ್ ಫೇಸ್ ಫಸ್ಟ್ ಇವಾಲ್ಯೂಷನ್ ಒಳಗೆ ಏನ್ ಮಾಡ್ತಿದ್ವಿ ನಾವು? ವ್ಯಾಕ್ಯೂಮ್ ಕ್ಯೂಬ್ಸ್ ಯೂಸ್ ಮಾಡ್ತಿದ್ವಿ. ಸೊ ಸೆಕೆಂಡ್ ಒಳಗೆ ಏನ್ ಮಾಡತ್ತಾರ? ಟ್ರಾನ್ಸಿಸ್ಟರ್ ಯೂಸ್ ಮಾಡತ್ತಾರ. ಸೊ ಥರ್ಡ್ ಒಳಗ ICs ಯೂಸ್ ಮಾಡತ್ತಾರ. ಫೋರ್ತ್ ಒಳಗ ULSI, ದೆನ್ ಫಿಫ್ತ್ ಒಳಗ VLSI. ಇದನ್ನ ಓದಿರ್ತೀರಿ ನೀವು. ಓಕೆ, ಸೊ ಹೆಂಗ್ ಕಂಪ್ಯೂಟರ್ ಇವಾಲ್ಯೂಷನ್ ಹಾಕೋದ್ ಬಂದದಲ್ಲ, ಹಂಗ ಇಲ್ಲೇ ನಾವು .NET ಟೆಕ್ನಾಲಜಿನ ಇವಾಲ್ಯೂಷನ್ ಆಗತ್ತದ ಅಂತ ಹೇಳತ್ತೀವಿ. ಸೊ ಈ ಇವಾಲ್ಯೂಷನ್ ಒಳಗ 3 phases ಅದಾವ: phase 1, phase 2 and phase 3. phase 1 ಒಳಗ OLE ಟೆಕ್ನಾಲಜಿ ಯೂಸ್ ಮಾಡ್ತೀವಿ. phase 2 ಒಳಗ COM ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಅಂಡ್ phase 3 ಒಳಗ .NET ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ we'll see what is OLE, COM and .NET technologies. Okay, so first we'll see what is OLE technology. ಸೊ OLE ನ ಹೆಂಗ್ ಅಬ್ರಿವೇಟ್ ಮಾಡ್ತೀರಿ ಅಂತಂದ್ರೆ, ಆಬ್ಜೆಕ್ಟ್ ಲಿಂಕಿಂಗ್ ಅಂಡ್ ಎಂಬೆಡಿಂಗ್ ಅಂತ ಅಬ್ರಿವೇಟ್ ಮಾಡ್ತೀರಿ. ಸೊ OLE is abbreviated as object linking and embedding. Okay, was developed by Microsoft in the early 1990s to enable easy intra-process communication. Okay, so ಇದು OLE ಏನದಲ್ಲ, ಆಬ್ಜೆಕ್ಟ್ ಲಿಂಕಿಂಗ್ ಎಂಬೆಡಿಂಗ್ ಟೆಕ್ನಾಲಜಿನ ಯಾರು ಡೆವಲಪ್ ಮಾಡಿದ್ರು ಅಂದ್ರೆ, ಅಗೇನ್ ಮೈಕ್ರೋಸಾಫ್ಟ್ ಡೆವಲಪ್ ಮಾಡಿದ್ರು. ಯಾವಾಗ ಅಂದ್ರೆ ಇನ್ early of 1990s. Okay, so Microsoft people developed the OLE in 1990s ಒಳಗ ಡೆವಲಪ್ ಮಾಡಿದ್ರು. ಸೊ ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಇಂಟರ್ ಪ್ರೊಸೆಸ್ ಕಮ್ಯುನಿಕೇಶನ್ಸ್ ಅಲ್ಲಾಗ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಇಂಟರ್ ಪ್ರೊಸೆಸ್ ಅಂತಂದ್ರೆ ಇಟ್ ಮೇ ಬಿ ಸ್ಮಾಲ್ ನೆಟ್ವರ್ಕ್ ಇರ್ಬೋದು. ಸೊ ಆ ನೆಟ್ವರ್ಕ್ ಒಳಗೆ ಎಲ್ಲಾರ್ದು ಕಮ್ಯುನಿಕೇಶನ್ ಆಗೋ ಸಲಾಗ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಹೇಳತಾನ ವಾಟ್ ಇಸ್ ಇಂಟರ್ ಪ್ರೊಸೆಸ್ ಅಂತ, ನೆಕ್ಸ್ಟ್ ಡೀಪ್ ಒಳಗೆ ಹೇಳಕತ್ತಾನ. ಓಕೆ, ಸೊ ನೆಕ್ಸ್ಟ್ OLE ಪ್ರೊವೈಡ್ ಸಪೋರ್ಟ್ ಟು ಅಚೀವ್ ದ ಫಾಲೋವಿಂಗ್. ಸೊ OLE ನಿಂದ ನಮಗೆ ಏನೇನ್ ಸಿಗ್ತದ ಅಂತ ಹೇಳ್ತಾನೆ ನೋಡ್ರಿ. So first one is to embed documents from one application into another application. The inter process is nothing but ನೀವು ಒಂದು ಅಪ್ಲಿಕೇಶನ್ ಒಳಗೆ ಏನ್ ಬರೀತಿರಲ್ಲ ಅದನ್ನ ಇನ್ನೊಂದು ಅಪ್ಲಿಕೇಶನ್ ಒಳಗೆ ಯೂಸ್ ಮಾಡಕ್ಕೆ ಏನಂತ ಕರೀತಾನ? ಇಂಟರ್ ಪ್ರೋಸೆಸ್ ಅಂತ ಕರೀತಾನೆ. ಸೊ first from the first OLE what we are getting is to embed one document of one applications to another application. So one small example ಕೊಡ್ಬೇಕಾಗಿತ್ತು ಅಂದ್ರೆ, ನಾನು ವಿಂಡೋಸ್ ಒಳಗೆ ಏನೋ ಒಂದು ಪ್ರೋಗ್ರಾಮ್ ಅಂತ ತಿಳ್ಕೊರಿ, ಇಲ್ಲಾಂದ್ರೆ ಏನೋ ಒಂದು ಡಾಕ್ಯುಮೆಂಟ್ ಬರ್ದೀನಿ. ಓಕೆ, ನೋಟ್ ಪ್ಯಾಡ್ನಾಗ, ಇಲ್ಲಾಂದ್ರೆ MS ವರ್ಡ್ನಾಗ, ಇಲ್ಲಾಂದ್ರೆ ಯಾವುದೇ ಒಂದು ಎಡಿಟರ್ಸ್ ಒಳಗೆ ನಾವು ಒಂದು ಸಮ್ ಡಾಕ್ಯುಮೆಂಟ್ಸ್ ಬರ್ದಿಟ್ಟಿನಿ ವಿಂಡೋ ಒಳಗೆ. ಓಕೆ, ಸೊ ಅದನ್ನ ಏನ್ ಮಾಡತ್ತದ, ನನಗೆ ಲಿನಕ್ಸ್ ಒಳಗೆ ಎಕ್ಸಿಕ್ಯೂಟ್ ಮಾಡೋದದು. ಓಕೆ, ಸೊ ಅಲ್ಲೇನಾಗ್ತದೆ, ನಾವು ವಿಂಡೋಸ್ ಒಳಗೆ ಬರ್ದಿದ್ದು ಎಕ್ಸಿಕ್ಯೂಟ್ ಆಗ್ತದೆ, ಲಿನಕ್ಸ್ ಒಳಗೂ ಎಕ್ಸಿಕ್ಯೂಟ್ ಆಗ್ತದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಒನ್ ಅಪ್ಲಿಕೇಶನ್ ಇಂಟು ಅನದರ್ ಅಪ್ಲಿಕೇಶನ್ ಅಂತ. ನೀವು ಎಲ್ಲೇ ಬರ್ದಿದ್ರು ಎಲ್ಲಾ ಕಡೆನೂ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಅಂದ್ರೆ ಯಾವುದೇ ಫಾರ್ಮ್ನಾಗ ಇರ್ಬೋದು, ನಿಮ್ ಡಾಕ್ಯುಮೆಂಟ್ ನ ಎಲ್ಲಾ ಅಪ್ಲಿಕೇಶನ್ಸ್ ಒಳಗೂ ರನ್ ಮಾಡಕ್ಕೆ ಏನಂತ ಕರೀತಾನ? ಇಂಟರ್ ಪ್ರೋಸೆಸ್ ಅಂತ ಕರೀತಾನೆ. ಓಕೆ, ನೆಕ್ಸ್ಟ್ ಟು ಎನೇಬಲ್ ಒನ್ ಅಪ್ಲಿಕೇಶನ್ ಟು ಮ್ಯಾನಿಪುಲೇಟ್ ಆಬ್ಜೆಕ್ಟ್ಸ್ ಲೊಕೇಟೆಡ್ ಇನ್ ಅನದರ್ ಅಪ್ಲಿಕೇಶನ್. ಓಕೆ, ಸೊ ಏನ್ ಹೇಳ್ತಾನ, ಈ ಬರೇ ಅದನ್ನ ಯೂಸ್ ಮಾಡೋದು ಅಷ್ಟೇ ಅಲ್ಲ. ಓಕೆ, ಒಂದ್ರೊಳಗೆ ಬರ್ದಿದ್ದು ಇನ್ನೊಂದ್ ಕಡೆ ಯೂಸ್ ಮಾಡೋದು. ಓಕೆ, ಮತ್ ಇನ್ನೊಂದ್ ಏನ್ ಕೊಡ್ತದ ಅಂದ್ರೆ, ಈಗ ನಾ ವಿಂಡೋಸ್ ಒಳಗೆ ಬರ್ತೀನಿ ಅಂತಂದ್ರೆ ನಾ ಅದನ್ನ ಲಿನಕ್ಸ್ ಒಳಗೆ ಹಾಕಿ ಮ್ಯಾನಿಪುಲೇಷನ್ ಮಾಡ್ಬೋದು. ಮ್ಯಾನಿಪುಲೇಷನ್ ಇಸ್ ನಥಿಂಗ್ ಬಟ್ ಚೇಂಜಸ್. ಓಕೆ, ಏನಾದ್ರು ಚೇಂಜಸ್ ಇತ್ತಂದ್ರ ಅಲ್ಲಿನೂ ನಾನು ಮಾಡ್ಬೋದು. ಸೊ ಒನ್ ಡಾಕ್ಯುಮೆಂಟ್ ಇನ್ನೊಂದು ಅಪ್ಲಿಕೇಶನ್ ಒಳಗೆ ಸಪೋರ್ಟ್ ಆಗ್ಬೇಕು, ಅನದರ್ ಒನ್ ಇಸ್ ಸಪೋರ್ಟ್ ಆಗಿದ್ದ ನಾನು ಮ್ಯಾನಿಪುಲೇಷನ್ ಮಾಡಬೇಕು. ಸೊ ದೀಸ್ ಟು ಆರ್ ಇಂಪಾರ್ಟೆಂಟ್. ಸೊ ವಾಟ್ ವಿ ಆರ್ ಗೆಟಿಂಗ್ ಇಸ್ ಒನ್ ಅಪ್ಲಿಕೇಶನ್ ಇಸ್ ಒಂದ್ ಕಡೆ ಮಾಡಿದ್ದೆ ಇನ್ನೊಂದ್ ಕಡೆನೂ ನಾನು ಯೂಸ್ ಮಾಡ್ಬೋದು. ಸೊ ಅಲ್ಲಿ ಯೂಸ್ ಮಾಡಿ ಅದನ್ನ ಮ್ಯಾನಿಪುಲೇಷನ್ ಮಾಡ್ಬೋದು. ಓಕೆ, ದಿಸ್ ಎಂಬೆಡೆಡ್ ಯೂಸಸ್ to develop applications which requires interoperability between
various products such as MS Word and MS Excel. So ಇಲ್ಲಿ ಹೇಳತ್ತಾನ ನೋಡ್ರಿ, ಅವನೇ ಒಂದು ಎಕ್ಸಾಂಪಲ್ ಕೊಡಾಕತ್ತಾನ. ಸೊ ಇಂಟರ್ಆಪರೇಬಿಲಿಟಿ ಅಂತಂದ್ರೆ ಈಗ ನಾನು MS Word ನ ಬರ್ದಿದ್ದು MS Excel ಒಳಗೂ ಆಗ್ಬೇಕು, MS Excel ನ ಬರ್ದಿದ್ದು MS Word ನ. ಸೊ ಅಲ್ಲಿ ಏನ್ ಮಾಡ್ತದೆ, ಇಂಟರ್ಆಪರೇಬಿಲಿಟಿ ಕೊಡ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಇಸ್ ಗಿವಿಂಗ್ ಒನ್ ಎಕ್ಸಾಂಪಲ್. ಸೊ ಒಂದ್ರೊಳಗೆ ಡೆವಲಪ್ ಮಾಡಿದ ಅಪ್ಲಿಕೇಶನ್ ಇನ್ನ ಒಂದ್ರೊಳಗೂ ಅದನ್ನ ಯೂಸ್ ಮಾಡೋ ಅಂತ ಕೆಪಾಸಿಟಿ ಇರಬೇಕು. ಸೊ ದಟ್ ಈಸ್ ಕೋಲ್ಡ್ ಆಸ್ OLE. ಓಕೆ, ಸೊ OLE ನಿಂತ ನಮಗ ಆ ಫೀಚರ್ ನಮಗ ಸಿಗ್ತದ ಅಂತ ಹೇಳ್ಬೋದು. ಸೊ ಆ ಫೀಚರ್ ಎಲ್ಲಿ ಡೆವಲಪ್ ಮಾಡೋಣ, .NET ಒಳಗ ಡೆವಲಪ್ ಮಾಡೋಣ. ಸೊ ಬೈ ಯೂಸಿಂಗ್ OLE ಟೆಕ್ನಾಲಜಿ ದಟ್ ಈಸ್ developed in the .NET. So cleared about OLE? Everybody cleared about OLE? Fast, raise your hands. Everybody cleared about OLE? ಜಾಯಿನ್ ಮಾಡಿನ ಅವ್ರದ್ದು ವಿನಿತಾ ಜಾಯಿನ್ ಆಗಿ ಮತ್ತೆ ಲೆಫ್ಟ್ ಆಗ್ಯಾಳ. ಸೇ ದೆಮ್ ಟು ಮೆಸೇಜ್ ಹಾಕ್ತೀರಿ, ಇನ್ನೊಮ್ಮೆ ಜಾಯಿನ್ ಆಗಂತೆ. ಸುಪುತ್ರ, ವಿನುತಾ ಎಲ್ಲಾರು ಜಾಯ್ನ್ ಆಗಿದ್ರು, ಅವ್ರು ಮತ್ತೆ ಲೆಫ್ಟ್ ಆಗ್ಯಾರ. ಐ ಡೋಂಟ್ ನೋ ವಾಟ್ ಪ್ರಾಬ್ಲಮ್ ದೇ ಆರ್ ಹ್ಯಾವಿಂಗ್. Suputra has joined, Vinuta has joined, Sachin Patil has joined. Now he is also there. Please say them to rejoin again. Please inform your friends to rejoin again. Sneha, say Vinuta to go outside the room. Maybe she is having internet problem. Lekin joining an barata but join agakatilla Vinuta. ಇಲ್ಲ, ಇಲ್ಲಿ ಜಾಯ್ನಿಂಗ್ ಅಂತ ಬರತ್ತದ, ನಾ ಜಾಯಿನ್ ಮಾಡ್ಕೊಂಡಿನ ಅಕ್ಕಿಂದ, ಬಟ್ ಜಾಯಿನ್ ಆಗತ್ತಿಲ್ಲ. Vinuta, audible ada? Video and audio is clear? Vinuta? Audio and video is clear? Okay. So the people who is joined now, so have done with the OLE technology. Okay, again, 4-5 ಮಂದಿ ಜಾಯಿನ್ ಆಗಿದ್ರಲ್ಲ, ಸಿದ್ಧಾರೂಢ, ವಿನುತಾ, Aditi, Kaveri. So those people have already done with the OLE technology. Okay, so OLE technology ಅಂತ ಹೇಳಿನಿ, but for you all just I'll revise it within a 2 or 3 minutes. Okay, so in okay,
in the last class we have seen the .NET strategy. Okay, so .NET strategy andre ಏನು ನೋಡಿದ್ವಿ. ಸೊ ಅಲ್ಲೇ ನೋಡಿದ್ವಿ .NET ಹೆಂಗ್ ಬಂತು ಮೀನ್ಸ್ ಎದಕ್ಕೆ ತಗೊಂಡ್ ಬಂದ್ರು .NET why C sharp, why .NET, why ಅದನ್ನೆಲ್ಲ ನೋಡಿದ್ವಿ. ಓಕೆ, ಸೊ ನಾವು ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ .NET ಟೆಕ್ನಾಲಜಿ. ಓಕೆ, ಸೊ .NET ಟೆಕ್ನಾಲಜಿ ಒಳಗೆ ಏನಾಗ್ತದೆ ಅಂತಂದ್ರೆ ಇಲ್ಲಿ ತನ ಹೆಂಗ್ ಇವಾಲ್ಯೂಷನ್ ಆಗಿದೆ ಅದನ್ನ ನೋಡಾತಿ ನಾವು. ಓಕೆ, ಸೊ .NET ಟೆಕ್ನಾಲಜಿ ವಿ ಆರ್ ಯೂಸಿಂಗ್ ಫ್ರಮ್ ಪಾಸ್ಟ್ 10 to 12 years. ಸೊ ಅಲ್ಲಿಂದ ಇಲ್ಲಿ ತನ ಹೆಂಗ್ ಇವಾಲ್ಯೂಷನ್ ಆಗಿದೆ ಅಂತ ಹೇಳಿ ವಿ ಆರ್ ಸೀಯಿಂಗ್. ಓಕೆ, ಸೊ ಕರೆಂಟ್ಲಿ ನಾವೇನ್ .NET ಟೆಕ್ನಾಲಜಿ ಯೂಸ್ ಮಾಡಾಕತ್ತೀವಲ್ಲ, ಸೊ ಅದ್ರೊಳಗೆ ಅದನ್ನ ಯೂಸ್ ಮಾಡಾಕ ವಿ ಹ್ಯಾವ್ ಗಾನ್ ಥ್ರೂ 3 strategies. Okay, so 3 strategies ಯಾವುದು? OLE ಟೆಕ್ನಾಲಜಿ, COM ಟೆಕ್ನಾಲಜಿ ಅಂಡ್ .NET ಟೆಕ್ನಾಲಜಿ ಅಂತ ಹೇಳ್ಬೋದು. ಸೊ ಇವು ಮೂರು ಇವಾಲ್ಯೂಷನ್ ಆಗ್ಯಾವ ಅಂತ ಹೇಳ್ತೀವಿ. ಲೈಕ್ ಕಂಪ್ಯೂಟರ್ಸ್ ಹೆಂಗ್ ಇವಾಲ್ಯೂಷನ್ಸ್ ಆಗ್ಯದಲ್ಲ, ವರ್ಷನ್ 1 ಒಳಗೆ ನಾವು ಇದು ಯೂಸ್ ಮಾಡಿ 5 ವರ್ಷನ್ಸ್ ಅದಾವ ಅಂತ ಹೇಳಿದ್ವಿ ಕಂಪ್ಯೂಟರ್ಸ್. ವರ್ಷನ್ 1 ಒಳಗೆ ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡ್ತಿದ್ವಿ, ವರ್ಷನ್ 2 ಒಳಗೆ ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತಿದ್ವಿ, ಆಮೇಲೆ ICs ಯೂಸ್ ಮಾಡಾಕತ್ತಿದ್ವಿ, ಆಮೇಲೆ VLSI ULSI ಹೆಂಗ್ ಡೆವಲಪ್ ಆಗೋದು ಹೋಗ್ಯದಲ್ಲ ಕಂಪ್ಯೂಟರ್, ಹಂಗ ಇಲ್ಲಿನೂ ನಮ್ದು .NET ನ ಇವಾಲ್ಯೂಷನ್ ಆಗೋದು ಹೋಗ್ಯದ. ಸೊ ಇವಾಲ್ಯೂಷನ್ ಆಗ್ಬೇಕಂದ್ರೆ ವಿ ಹ್ಯಾವ್ ಗಾನ್ ಥ್ರೂ 3 stages, ದಟ್ ಈಸ್ OLE, COM ಅಂಡ್ .NET ಅಂತ ಹೇಳ್ಬೋದು. ಸೊ ಇವು 3 ಸ್ಟೇಜಸ್ ನ ಹೆಂಗಂತ ನೋಡ್ರಿ ಇಲ್ಲಿ ಕೊಟ್ಟಾನ ಫಿಗರ್ ಒಳಗ. ಸೊ ಫಸ್ಟ್ OLE ಯಾವಾಗ ಬಂತು ಅಂತಂದ್ರೆ ಅರ್ಲಿ 1990 ಫೇಸ್ 1 ಅಂತ ಹೇಳ್ತಾನೆ. ಸೊ ಅಲ್ಲಿ ನಾವು ಇಂಟರ್ ಪ್ರೊಸೆಸ್ ಕಮ್ಯುನಿಕೇಶನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫೇಸ್ 2 ಒಳಗೆ COM ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಅಲ್ಲಿ ಇಂಟರ್ ಮಾಡ್ಯೂಲ್ ಯೂಸ್ ಮಾಡ್ತೀವಿ ಇನ್ ದ ಇಯರ್ 1995. ದೆನ್ ಫೇಸ್ 3 ಒಳಗೆ ಲೇಟ್ 1999, ಇಟ್ಸ್ ನಾಟ್ 1990, ಐ ಹ್ಯಾವ್ ಮೇಡ್ ಟೈಪಿಂಗ್ ಮಿಸ್ಟೇಕ್, ಇಟ್ಸ್ 1999 ಒಳಗೆ .NET ಟೆಕ್ನಾಲಜಿ ಅದೇ ಅದ್ರ ಸಲುವಾಗಿ ಯೂಸ್ ಮಾಡ್ತೀವಿ ಅಂದ್ರೆ ಇಂಟರ್ಸೈಟ್ ಅಂತ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಇವಾಲ್ಯೂಷನ್ ಆರ್ 3 ಡಿಫ್ರೆಂಟ್ ಫೇಸಸ್ ಹೌ .NET ಪ್ಲಾಟ್ಫಾರ್ಮ್ ಹ್ಯಾಸ್ ಕೇಮ್ ಅಂತ ಹೇಳ್ಬೋದು. ಸೊ ಇದನ್ನ 1 by 1 ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ಯಾನ. ಸೊ ಫಸ್ಟ್ ವಿ ಹ್ಯಾವ್ ಗಾನ್ ಥ್ರೂ OLE technology. Okay, so OLE technology is nothing but object linking and embedding anta helbodu. So the full form or abbreviation of OLE is object linking and embedding. So idanna yaar develop madidru antandre Microsoft develop madidru. Yavaga antandre 1990s ಒಳಗೆ develop madidru. So ಇದನ್ನ ಎದಕ್ಕೆ develop madidru ಅಂತಂದ್ರೆ ಇಂಟರ್ ಪ್ರೊಸೆಸ್ ಕಮ್ಯುನಿಕೇಶನ್ ಸಲಾಗ ಡೆವಲಪ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಇಂಟರ್ ಪ್ರೊಸೆಸ್ ಕಮ್ಯುನಿಕೇಶನ್ ಅಂತ ಏನಂತಂದ್ರೆ ನೆಕ್ಸ್ಟ್ ಹೇಳಾಗತ್ತ ನೋಡ್ರಿ ಈ ಸ್ಲೈಡ್ ಒಳಗ. ಓಕೆ, ಸೊ ಇಂಟರ್ ಪ್ರೊಸೆಸ್ ಕಮ್ಯುನಿಕೇಶನ್ ಅಂತಂದ್ರೆ ಈಗ 1 ಡಾಕ್ಯುಮೆಂಟ್ ನ 1 ಅಪ್ಲಿಕೇಶನ್ ಆಗಿ ಬರದ್ರಂದ್ರೆ ಅದಕ್ಕೆ ಇನ್ನೊಂದೊಳಗೂ ರನ್ ಮಾಡಂತ ಕೆಪಾಸಿಟಿ ಇರ್ಬೇಕು. ಸೊ ಅದಕ್ಕೆ ಏನಂತ ಕರಿತಾನೆ ಇಂಟರ್ ಪ್ರೊಸೆಸ್ ಕಮ್ಯುನಿಕೇಶನ್ ಅಂತ ಕರಿತಾನೆ. ಇಲ್ಲಿ ಹೇಳ್ತಾ ನೋಡ್ರಿ, ಟು ಎಂಬೆಡ್ 1 ಡಾಕ್ಯುಮೆಂಟ್, ಟು ಎಂಬೆಡ್ ಡಾಕ್ಯುಮೆಂಟ್ ಫ್ರಮ್ 1 application to another application. So 1 application ಒಳಗೆ ಇದ್ದಿದ್ನ ಇನ್ನೂ ಒಂದು ಅಪ್ಲಿಕೇಶನ್ ಒಳಗೆ ನಾವು ರನ್ ಮಾಡಕ್ಕೆ ಏನಂತ ಕರೀತಾರೆ, ರನ್ ಮಾಡೋದಕ್ಕೆ ಇಂಟರ್ ಪ್ರೊಸೆಸ್ ಅಂತ ಕರೀತಾರೆ. ಓಕೆ, ನಾಟ್ ಓನ್ಲಿ ರನ್ನಿಂಗ್, ನಾಟ್ ಓನ್ಲಿ ಯೂಸಿಂಗ್, ಬಟ್ ಆಲ್ಸೋ ವಿ ಕ್ಯಾನ್ ಮ್ಯಾನಿಪುಲೇಟ್. ಸೊ ಟು ಎನೇಬಲ್ 1 application to manipulate objects located in another objects. Okay, so ಈಗ ಒಂದು ಅಪ್ಲಿಕೇಶನ್ ಒಳಗೆ ನೀವು ಅದನ್ನ ಬೈದ್ ಹಾಕಿಟ್ರಿ ಅಂತ ಅಲ್ಲಿ ಏನ್ ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡ್ಬೋದು. ಮ್ಯಾನಿಪುಲೇಟ್ ಇಸ್ ನಥಿಂಗ್ ಬಟ್ ಚೇಂಜಸ್. ಸೊ ಅದಕ್ಕೂ ಏನಂತ ಕರೀತಾನೆ ಇಂಟರ್ ಪ್ರೊಸೆಸ್. ಸೊ ಓವರ್ ಆಲ್ ಹೇಳ್ಬೇಕಾಗಿತ್ತು ಅಂತಂದ್ರೆ ನೀವು 1 ಅಪ್ಲಿಕೇಶನ್ ಬರ್ದಿದ್ದ ಎನಿ ಡಾಕ್ಯುಮೆಂಟ್ಸ್ ನ ಇನ್ನೊಂದು ಅಪ್ಲಿಕೇಶನ್ ನಾಗ ಹಾಕಿದ್ರಿ ಅಂತಂದ್ರೆ ಅದನ್ನ ನೀವು ರನ್ ಮಾಡಂತ ಕೆಪಾಸಿಟಿ ಇರಬೇಕು, ಏನಾರ ಚೇಂಜಸ್ ಮಾಡಂತ ಕೆಪಾಸಿಟಿ ಇರಬೇಕು. ಸೊ ಅದಕ್ಕೆ ಏನಂತ ಕರೀತಾನೆ ಇಂಟರ್ ಪ್ರೊಸೆಸ್ ಅಂತ ಕರೀತಾನೆ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಕೊಡಾಕತ್ತ ನೋಡ್ರಿ, ಈ 1 MS ವರ್ಡ್ ನ ಬರ್ದಿದ್ದ ಡಾಕ್ಯುಮೆಂಟ್ MS Excel ಒಳಗೆ ನೀವು ಯೂಸ್ ಮಾಡಾಕತ್ತಂದ್ರೆ ಅದಕ್ಕೆ ಇಂಟರ್ ಪ್ರೊಸೆಸ್ ಅಂತ ಕರೀತಾನೆ. ಓಕೆ, so this all about the OLE. So next we'll see, I hope everybody understood the OLE technology. Okay, next we'll see what is COM technology. Okay, so COM technology andre ಏನು ನೋಡೋಣ. Till the advent of COM technology, the monolithic approach has been used for developing software ಅಂತ ಹೇಳ್ತಾರೆ. Okay, so what is saying, till the advent of COM technology, the monolithic approach has been used for developing software. ಅಂದ್ರೆ ಅದು ಬರತನ COM technology ಬರದ್ರೊಳಗ. ಓಕೆ, ಸೊ advent is nothing but introducing ಅಂತ ಹೇಳ್ಬೋದು. ಸೊ ಅದು ಬರದ್ರೊಳಗೆ ಏನಾಗತ್ತದ ಮೊನೊಲಿಥಿಕ್ ಅಪ್ರೋಚ್ ಬಂದದ ಅಂತ ಹೇಳ್ತಾರೆ ಎಲ್ಲಿ ಸಾಫ್ಟ್ವೇರ್ಸ್ ನ ಡೆವಲಪ್ ಮಾಡಕ್. But when programs become too large and complex, the monolithic approach leads to the number of problems in terms of
ಮೈಂಟೈನಬಿಲಿಟಿ ಅಂಡ್ ಟೆಸ್ಟಿಂಗ್ ಆಫ್ ಸಾಫ್ಟ್ವೇರ್. ಸೊ ಮೊನೊಲಿಥಿಕ್ ಅಂತಂದ್ರೆ ನೀವು ಒಂದ್ಸತಿ ಅದನ್ನ ಸ್ಟಾರ್ಟ್ ಮಾಡಿದ್ರಿ ಪ್ರೋಗ್ರಾಮ್ ಅಂತಂದ್ರೆ ಅದನ್ನ ಎಂಡ್ ಮಾಡತನೂ ಒಂದ್ ಅಪ್ರೋಚ್ ನಾಗ ಇರ್ಬೇಕು. ಸೊ ಅದಕ್ಕೆ ಏನಂತ ಕರೀತಾನೆ ಮೊನೊಲಿಥಿಕ್ ಅಪ್ರೋಚ್ ಅಂತ ಕರೀತಾನೆ. ಸೊ ಒಂದ್ಸತಿ ನೀವು ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಟಿಲ್ ಇಟ್ ಎಂಡ್ಸ್ ಇಟ್ ವಿಲ್ ಬಿ ಇನ್ ಸೇಮ್ ಪ್ರೋಸೆಸ್ ಅಥವಾ ಒಂದೇ ಇದ್ರೊಳಗಿರ್ಬೇಕು. ಸೊ ಅದಕ್ಕೆ ಏನಂತ ಕರೀತಾನೆ ಮೊನೊಲಿಥಿಕ್ ಅಂತ ಕರೀತಾನೆ. ಸೊ ಅದು COM ಅಡ್ವಾಂಟ್ ಆಗಕ್ಕಿಂತಪ್ಪಿಲ್ಲ ಅಂದ್ರೆ COM ಬರಕ್ಕಿಂತಪ್ಪಿಲ್ಲ ಆಲ್ರೆಡಿ ಮೊನೊಲಿಥಿಕ್ ಅಪ್ರೋಚ್ ಸ್ಟಾರ್ಟ್ ಆಗಿತ್ತು. ಓಕೆ, ಬಟ್ ಮೊನೊಲಿಥಿಕ್ ಅಪ್ರೋಚ್ ಸ್ಟಾರ್ಟ್ ಆಗೋದ್ರಿಂದ ನಮ್ಗೆ ಏನ್ ಪ್ರಾಬ್ಲಮ್ ಆಗತ್ತ ಅಂತಂದ್ರೆ ಪ್ರೋಗ್ರಾಮ್ ದೊಡ್ಡ ಇತ್ತಂತಂದ್ರೆ ಇಫ್ ದ ಪ್ರೋಗ್ರಾಮ್ಸ್ ಗೋಸ್ ಬಿಹೈಂಡ್ ದ 100 pages 200 pages, ಸೊ ಅವಾಗ ಏನಾಗತ್ತದ ಅಂತಂದ್ರೆ ಅಲ್ಲಿ ಮೈಂಟೈನ್ ಮಾಡಕ್ಕ ತ್ರಾಸ ಆಗತ್ತೆ. ಫಾರ್ ಎಕ್ಸಾಂಪಲ್ ಏನಾರ ಎರರ್ ಬಂತು ಅಂತಂದ್ರೆ ಗೊತ್ತಾಗಂಗಿಲ್ಲ. ಎರರ್ ಏನದ, ಎರರ್ ಒಳಗೂ 2 types ಅದಾವ. ನಾವು ಒನ್ಸ್ ದ ಸಿಂಟ್ಯಾಕ್ಸ್ ಎರರ್ಸ್ ನಿಮ್ಗೆ ಅಲ್ಲಿ ತೋರಿಸ್ತದ, ಈ ಲೈನ್ ನಂಬರ್ನಾಗ ಅದ ಅಂತಂದ್ರೆ ನಿಮ್ಗೆ ತೋರಿಸ್ತಾ ಅಲ್ಲೋಗಿ ಚೇಂಜ್ ಮಾಡ್ತೀವಿ. ಇಫ್ ವಿ ಗೆಟ್ ಎ ಲಾಜಿಕಲ್ ಎರರ್ಸ್, ಓಕೆ, ಸೊ ಅವಾಗ ಏನ್ ಮಾಡ್ಬೇಕಾಗ್ತದೆ ಫ್ರಮ್ ದ ಫಸ್ಟ್ ಲೈನ್ ಟು ದ ಎಂಡ್. ಸೊ ಇಫ್ ಪೇಜಸ್ ಇಸ್ ಆಫ್ 200 pages, ಸೊ ಅದನ್ನೆಲ್ಲ ನೀವು ನೋಡ್ಕೊತ ಕೊಡ್ಬೇಕಾಗ್ತದೆ. ಸೊ ಅಲ್ಲೇನಾಗತ್ತದ ಕಾಂಪ್ಲೆಕ್ಸಿಟಿ ಹೆಚ್ಚಿಗೆ ಆಗತ್ತದ. ಸೊ ಮೊನೊಲಿಥಿಕ್ ಅಪ್ರೋಚ್ ಯೂಸ್ ಮಾಡೋದ್ರಿಂದ ಏನಾಗತ್ತದ ಮೈಂಟೈನಿಂಗ್ ಆಗ್ಲಿ ಕಾಂಪ್ಲೆಕ್ಸಿಟಿ ಆಗ್ಲಿ ಆಮೇಲೆ ಪ್ರೋಗ್ರಾಮ್ಸ್ ಟೆಸ್ಟ್ ಮಾಡ್ಬೇಕಾಗಿತ್ತಂತಂದ್ರೆ ಸೊ ಇಟ್ಸ್ ಬಿಕಮಿಂಗ್ ಅ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತಾನೆ. ಓಕೆ, ಸೊ ಯಾವಾಗಿದೆ ಅಲ್ಲ ಇನ್ನ COM ಟೆಕ್ನಾಲಜಿ ಬರಕ್ಕಿಂತ ಪೆಹಲ. ಓಕೆ, ಸೊ to overcome these problems Microsoft introduced the component based model for developing software programs. So ಇಲ್ಲಿ ಇದನ್ನೆಲ್ಲ ಓವರ್ಕಮ್ ಮಾಡಕಂದ್ರೆ ಮೊನೊಲಿಥಿಕ್ ಅಪ್ರೋಚ್ ನ ಓವರ್ಕಮ್ ಮಾಡಕ್ ಏನ್ ಮಾಡಿದ್ರು ಮೈಕ್ರೋಸಾಫ್ಟ್ ಅವರು ಒಂದು ಕಂಪೋನೆಂಟ್ ಬೇಸ್ಡ್ ಮಾಡೆಲ್ ನ ರೆಡಿ ಮಾಡಿದ್ರು. ಸೊ ಕಂಪೋನೆಂಟ್ ಬೇಸ್ಡ್ ಮಾಡೆಲ್ ಯೂಸ್ ಮಾಡಿ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ನ ರೆಡಿ ಮಾಡಕತ್ರು ಅಂತ ಹೇಳ್ತಾನೆ. ಸೊ in the component based approach a program is broken into number of independent components where each one offers a particular service. So ಇಲ್ಲಿ ಏನಾಗತ್ತೆ ನಿಮ್ ಪ್ರೋಗ್ರಾಮ್ ನ ಬ್ರೇಕ್ ಮಾಡಕತ್ರು. ಒಂದೇ ಪ್ರೋಗ್ರಾಮ್ ನಾಗ ಎಲ್ಲ ಬರೋದಕ್ಕಿಂತ ಓಕೆ, ಸೊ ಒಂದೇ ಪ್ರೋಗ್ರಾಮ್ ನಾಗ ಒಂದು 200 pages ಇನ್ ಪ್ರೋಗ್ರಾಮ್ ಬರದ್ರಿ ಅಂದ್ರೆ ಇಟ್ ವಿಲ್ ಬಿಕಮ್ ಟು ಹಾರಿಬಲ್. ಓಕೆ, ನೀವೇನ್ ಕ್ಲಾಸ್ ನಾಗ ಬರೋದ್ ಪ್ರೋಗ್ರಾಮ್ಸ್ ಏನಿರ್ತಾವ 1 or 2 max or 4 pages ಇಂದ ಇರ್ತಾವ. ಬಟ್ ಸಾಫ್ಟ್ವೇರ್ ರೆಡಿ ಮಾಡ್ಬೇಕಾಗಿತ್ತಂದ್ರೆ ವಿ ನೀಡ್ ಮಿನಿಮಮ್ 50 to 100 pages ಆಫ್ ಪ್ರೋಗ್ರಾಮ್. ಓಕೆ, ಒಂದ್ ಯಾವುದೇ ಒಂದು ಅಪ್ಲಿಕೇಶನ್ ರೆಡಿ ಮಾಡ್ಬೇಕಾಗಿತ್ತಂದ್ರೆ ಮಿನಿಮಮ್ ವಿ ನೀಡ್ 50 to 100 pages. ಸೊ ಅದನ್ನ ಮೈಂಟೈನ್ ಮಾಡೋದು ಡಿಫಿಕಲ್ಟ್ ಆಗಾಕತ್ತು. ಒಂದ್ರೊಳಗೆ ಬರಾಕತ್ ಬಂದ್ರೆ ಅದನ್ನ ಮೈಂಟೈನ್ ಮಾಡೋದು ಡಿಫಿಕಲ್ಟ್ ಆಗಾಕತ್ತು. ಸೊ ಅವಾಗ ಏನ್ ಮಾಡಿದ್ರು ಮೈಕ್ರೋಸಾಫ್ಟ್ ಅವರು ಕಂಪೋನೆಂಟ್ ಬೇಸ್ಡ್ ಅಪ್ರೋಚ್ ನ ರೆಡಿ ಮಾಡಿದ್ರು. ಸೊ ಅಲ್ಲಿ ಏನ್ ಮಾಡಾಕತ್ತಾರ ಅಂತಂದ್ರೆ ಒಂದು ಪ್ರೋಗ್ರಾಮ್ ನ ಬ್ರೋಕನ್ ಮಾಡಾಕತ್ತಾರ ಅಂದ್ರೆ ಡಿವೈಡ್ ಮಾಡಾಕತ್ತಾರ. ಸೊ ಡಿವೈಡ್ ಮಾಡಿ ಎಲ್ಲದಕ್ಕೂ ಪರ್ಟಿಕ್ಯುಲರ್ ಸರ್ವಿಸ್ ಕೊಡಾಕತ್ತಾರ. ಓಕೆ, ಫಾರ್ ಎಕ್ಸಾಂಪಲ್ ನನಗೆ ಲಾಗಿನ್ ಪೇಜ್ ಬೇಕಾಗಿತ್ತು ಅಂತಂದ್ರೆ ಬರೀ ಲಾಗಿನ್ ಪೇಜಿಗೆ ಒಂದ್ ಬರಿತೀನಿ ನಾನು, ಅಂದ್ರೆ ನನ್ನ ಪ್ರೋಗ್ರಾಮ್ ಅಲ್ಲಿ ಡಿವೈಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಸೈನ್ ಇನ್ ಪೇಜ್ ಆಗಿರ್ತಂದ್ರೆ ಬರೀ ಸೈನ್ ಇನ್ ಪೇಜ್ ಇನ್ ಪ್ರೋಗ್ರಾಮ್ ಬರಿತೀನಿ. ಓಕೆ, ಸೊ ಐ ಆಮ್ ಡಿವೈಡಿಂಗ್ ದ ಪ್ರೋಗ್ರಾಮ್ಸ್. ಓಕೆ, ಸೊ ಅಲ್ಲೇನಾಗತ್ತೆ ನನಗೆ ಲಾಗಿನ್ ಏನ್ ಬೇಕೋ ಡಿಫ್ರೆಂಟ್ ಸರ್ವಿಸಸ್ ಅದಕ್ಕೆ ಕೊಡ್ತೀನಿ, ಸೈನ್ ಇನ್ ಏನ್ ಬೇಕೋ ಅದಕ್ಕೆ ಡಿಫ್ರೆಂಟ್ ಸರ್ವಿಸಸ್ ಅಲ್ಲಿ ಕೊಡ್ತೀನಿ, ನೆಕ್ಸ್ಟ್ ಹೋಮ್ ಪೇಜಿಗೆ ಏನ್ ಬೇಕೋ ಅದು ಡಿಫ್ರೆಂಟ್ ಸರ್ವಿಸಸ್ ಕೊಡ್ತೀನಿ. ಸೊ ಟೋಟಲ್ ಏನಾಗತ್ತಂದ್ರೆ ಪ್ರೋಗ್ರಾಮ್ ನ ಡಿವೈಡ್ ಮಾಡಕ್ ಹೋಗಿ ಅದಕ್ಕೆ ನಾನು ಕರೀತಾನೆ ಕಂಪೋನೆಂಟ್ ಬೇಸ್ಡ್ ಅಪ್ರೋಚ್ ಅಂತ ಕರೀತಾನೆ. ಸೊ ಯು ಮೇ ಗೆಟ್ 2 marks ಕ್ವಶನ್ ವಾಟ್ ಇಸ್ ಕಂಪೋನೆಂಟ್ ಬೇಸ್ಡ್ ಅಪ್ರೋಚಸ್. ಸೊ ಯು ಹ್ಯಾವ್ ಟು ಸೇ ದಟ್ ಇದು ಎಕ್ಸ್ಪ್ಲೈನ್ ಮಾಡ್ಬೇಕು. ಸೊ ಮೊನೊಲಿಥಿಕ್ ಒಳಗ ಫುಲ್ ಒಂದೇ ಇದ್ರಾಗ ಆಗಕತ್ತಿತ್ತು. ಸೊ ಅದು ಮೈಂಟೆನೆನ್ಸ್ ಮಾಡಕ ಟೆಸ್ಟ್ ಮಾಡಕ ಡಿಫಿಕಲ್ಟ್ ಆಗಕತ್ತಿಂದ ನಮಗ್ ನೆಕ್ಸ್ಟ್ ಕಂಪೋನೆಂಟ್ ಬೇಸ್ಡ್ ಅಪ್ರೋಚಿಗೆ ಹೋಗಿದ್ವಿ. ಸೊ ಅಲ್ಲಿ ಏನ್ ಮಾಡಾಕತ್ತೀವಿ ಪ್ರೋಗ್ರಾಮ್ ನ ಡಿವೈಡ್ ಮಾಡಾಕತ್ತೀವಿ, ಅದಕ್ಕೆ ಏನ್ ಬೇಕಾ ಪರ್ಟಿಕ್ಯುಲರ್ ಸರ್ವಿಸಸ್ ನ ಕೊಡಾಕತ್ತೀವಿ ಅಂತ ಹೇಳ್ಬೇಕು. ಓಕೆ, ಸೊ ಯು ವಿಲ್ ಗೆಟ್ ಅ ಕ್ವಶನ್, ಯು ಮೇ ಆಸ್ಕ್ 2 marks ಕ್ವಶನ್ ಆನ್ ವಾಟ್ ಇಸ್ ಕಂಪೋನೆಂಟ್ ಆಬ್ಜೆಕ್ಟ್ ಮಾಡೆಲ್ ಆರ್ ವಾಟ್ ಇಸ್ ಕಂಪೋನೆಂಟ್ model ante. Okay, next each component can be developed and tested independently and then integrated into the main system. Okay, so ಇಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಸಪರೇಟ್ ಅದೇ ಹೇಳ್ದೆ ನಾನು, ಲಾಗಿನ್ ಪೇಜಿಗೆ ಏನ್ ಬೇಕಾ ಪರ್ಟಿಕ್ಯುಲರ್ ಸರ್ವಿಸ್ ಕೊಡ್ತಾನೆ ಪರ್ಟಿಕ್ಯುಲರ್ ಮಾಡ್ತಾನೆ. ನೆಕ್ಸ್ಟ್ ಸೈನ್ ಇನ್ ಗೆ ಒಂದ್ ಸಪರೇಟ್ ಮಾಡ್ತಾನೆ, ನೆಕ್ಸ್ಟ್ ಹೋಮ್ ಪೇಜಿಗೆ ಹೋಮ್ ಬೇಡ ಕಾಂಟ್ಯಾಕ್ಟ್ ಪೇಜ್ ಅಂತ ತಗೋರಿ, ಸೊ ಅಲ್ಲಿ ಒಂದ್ ಸಪರೇಟ್ ಮಾಡ್ತಾನೆ. ಸೊ ನಿಮ್ಗೆ ಎಷ್ಟ್ ಬೇಕಾದ್ ಸಪರೇಟ್ ಮಾಡ್ಕೊಂಡು ಸೊ ಅವೆಲ್ಲಾನು ಸಪರೇಟ್ ಟೆಸ್ಟ್ ಮಾಡ್ತಾನೆ. ಸಪರೇಟ್ ಡೆವಲಪ್ ಮಾಡೋಣ ಅಂದ್ರೆ ಸಪರೇಟ್ ಟೆಸ್ಟ್ ಮಾಡ್ತಾನ. ಆಮೇಲೆ ಏನ್ ಮಾಡ್ತಾನೆ ಅದನ್ನ ಹೋಮ್ ಪೇಜ್ ಒಳಗಂತ ಒಂದು ಮೇನ್ ಪೇಜ್ಗೆ ಇಂಟಿಗ್ರೇಷನ್ ಕೊಡ್ತಾನೆ. ಇಂಟಿಗ್ರೇಷನ್ ಸಮಥಿಂಗ್ ಬಟ್ ಅಲ್ಲಿ ಜಾಯಿನ್ ಮಾಡ್ತಾನೆ. ಒಂದು ಮೇನ್ ಪೇಜ್ ಕೊಟ್ಟು ಅಲ್ಲೇ ನೀವು ಜಾಯಿನ್ ಮಾಡ್ತಾರೆ. ಯು ಹ್ಯಾವ್ ರೈಟ್ ಅಬೌಟ್ HTML ಓದ್ತೀರಿ. ಸೊ ಅಲ್ಲಿ ಪ್ರೋಗ್ರಾಮ್ ವೆಬ್ಸೈಟ್ ರೆಡಿ ಮಾಡಿರ ಅಂತ ತಿಳ್ಕೊತೀನಿ. ಸೊ ಅಟ್ ಲೀಸ್ಟ್ ಮೆನ್ಯೂಸ್ ಬಿಲ್ಡ್ ಮಾಡಿರ ಅಂತ ತಿಳ್ಕೊತೀನಿ HTML ಒಳಗ. ಅಲ್ಲೇನ್ ಮಾಡ್ತಿದ್ರಿ ಸಪರೇಟ್ ಎಕ್ಸಾಂಪಲ್ ಕೊಡತ್ತೀನಿ ನಾನು, ಸಪರೇಟ್ ಕೊಡ್ತೀನಿ. ಇನ್ನು ಹೋಮ್ ಪೇಜ್
ನೆಕ್ಸ್ಟ್ ಕಾಂಟ್ಯಾಕ್ಟ್ ಪೇಜ್, ನೆಕ್ಸ್ಟ್ ಲಾಗಿನ್ ಪೇಜ್, ನೆಕ್ಸ್ಟ್ ಸೈನ್ ಇನ್ ಪೇಜ್. ಸೊ ಸಪ್ರೇಟ್ ಕೊಡ್ತೀರಿ. ಅಲ್ಲಿ ಏನ್ ಮಾಡ್ತೀರಿ, ಸಪ್ರೇಟ್ ಪ್ರೋಗ್ರಾಮ್ ಬರೀತಿರಿಲ್ಲ, ಹೋಮ್ ಪೇಜಿಗೆ ಸಪ್ರೇಟ್ ಕೊಟ್ಟು home.html ಅಂತ ಸೇವ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ಲಾಗಿನ್ ಪೇಜಿಗೆ ಒಂದು ಸಪ್ರೇಟ್ ಪ್ರೋಗ್ರಾಮ್ ಬರೆದು login.html ಅಂತ ಸೇವ್ ಮಾಡ್ತೀರಿ. ಆಮೇಲೆ ಕಾಂಟ್ಯಾಕ್ಟ್ ಒಂದು ಸಪ್ರೇಟ್ ಬರೆದು contact.html ಅಂತ ಸೇವ್ ಮಾಡ್ತೀರಿ. ಸೊ ಇದನ್ನೆಲ್ಲ ಮಾಡಿ ಸಪ್ರೇಟ್ ರನ್ ಮಾಡಿ ಆಮೇಲೆ ಫೈನಲಿ ಏನ್ ಮಾಡ್ತೀರಿ, ನಿಮ್ದು ಮೇನ್ ಪೇಜ್ಗೆ ಲಿಂಕ್ ಕೊಡ್ತೀರಿ. ಸೊ ದಿಸ್ ಈಸ್ ಆಲ್ಸೋ ಸೇಮ್. ಸೊ ಇಲ್ಲೂ ಏನ್ ಮಾಡ್ತೀವಿ, ಸಪ್ರೇಟ್ ಪ್ರೋಗ್ರಾಮ್ ಬರೆದು ಸಪ್ರೇಟ್ ಟೆಸ್ಟ್ ಮಾಡಿ ದೆನ್ ವಿ ಆರ್ ಇಂಟಿಗ್ರೇಟಿಂಗ್ ಇಂಟು ದ ಮೇನ್ ಸಿಸ್ಟಮ್. ಸೊ ದಿಸ್ ಟೆಕ್ನಾಲಜಿ ಇಸ್ ನೋನ್ ಆಸ್ ಕಾಂಪೋನೆಂಟ್ ಆಬ್ಜೆಕ್ಟ್ ಮಾಡೆಲ್ ಅಂತ ಕರೀತಾನೆ. ಸೊ ಇದಕ್ಕೆ ಯಾವ್ದಂತ ಕರೀತಾನೆ, ಕಾಂಪೋನೆಂಟ್ ಆಬ್ಜೆಕ್ಟ್ ಮಾಡೆಲ್ ಅಂತ ಕರೀತಾನೆ. ಅಂಡ್ ದ ಸಾಫ್ಟ್ವೇರ್ ಬಿಲ್ಟ್ ಯೂಸಿಂಗ್ COM ಈಸ್ ಕಾಂಪೋನೆಂಟ್ ವೇರ್ ಅಂತ ಕರಿತೀವಿ. ಸೊ ಇದ್ರ COM ಯೂಸ್ ಮಾಡಿ ನಾವೇನ್ ಸಾಫ್ಟ್ವೇರ್ ಬಿಲ್ಟ್ ಮಾಡ್ತೀವಲ್ಲ ಅದಕ್ಕೆ ಕಾಂಪೋನೆಂಟ್ ವೇರ್ ಅಂತ ಕರಿತೀವಿ. ಅಂಡ್ ಯುವರ್ .NET ಈಸ್ ಅ component ware development software. Clear? So everybody clear about the object model, COM. Okay, so we have another 2-3 points last. So COM technology offers a number of benefits. Andre COM use ಮಾಡೋದ್ರಿಂದ ನಮ್ಗೆ ಏನು ಅಡ್ವಾಂಟೇಜ್ ಆಗತ್ತದೆ, ಏನು ಬೆನಿಫಿಟ್ಸ್ ಆಗತ್ತದೆ ಅಂತಂದ್ರೆ reduces the overall complexity of the software. ಅಂದ್ರೆ ಒಂದೇನೇ ಪ್ರೋಗ್ರಾಮ್ನಾಗ ಏನೇ ಕಾಂಪ್ಲೆಕ್ಸಿಟಿ ಇರಲಿ ಅದನ್ನ ರೆಡ್ಯೂಸ್ ಮಾಡ್ತೀವಿ. ಫಸ್ಟ್ ಏನ್ ಹೇಳ್ಬೋದು ಅಂತಂದ್ರೆ, ನೀವು ದೊಡ್ಡ ಪ್ರೋಗ್ರಾಮ್ ಬರೋದ್ಕಿಂತ ಅದನ್ನ ಡಿವೈಡ್ ಮಾಡಿದ್ರೆ ನಿಮ್ ಕಾಂಪ್ಲೆಕ್ಸಿಟಿ ಏನಾಗ್ತದೆ, ರೆಡ್ಯೂಸ್ ಆಗ್ತದೆ ಅಂತ ಹೇಳ್ತಾರೆ. ಒನ್ ಇಸ್ ಇಟ್ ರೆಡ್ಯೂಸಸ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಸಾಫ್ಟ್ವೇರ್. ಸೆಕೆಂಡ್ ಒನ್ ಇಸ್ enables distributed development across multiple organizations or departments. ಸೊ ಇಲ್ಲಿ ಏನಾಗ್ತದೆ, ನಾವು ಸಪ್ರೇಟ್ ಮಾಡೋದ್ರಿಂದ ಏನಾಗ್ತದೆ, ನಮ್ದು ಡಿಸ್ಟ್ರಿಬ್ಯೂಷನ್ ಡೆವಲಪ್ಮೆಂಟ್ ಬರ್ತದೆ. ಸೊ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ನಾನು ಬಹಳಷ್ಟು ಮಲ್ಟಿಪಲ್ ಆರ್ಗನೈಸೇಷನ್ ಅಥವಾ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ಗಳು ಇದ್ವು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನನಗೆ ಕಾಂಟ್ಯಾಕ್ಟ್ ಪೇಜ್, ನನ್ನ ಪೇಜ್ ಒಳಗೆ ಕಾಂಟ್ಯಾಕ್ಟ್ ಪೇಜ್ ಇತ್ತು, ಆಮೇಲೆ ಸೈನ್ ಇನ್ ಪೇಜ್ ಇತ್ತು, ಲಾಗಿನ್ ಪೇಜ್ ಇತ್ತು, ಆಮೇಲೆ ಬೇರೆ ಇದ್ವು ಅಂತಂದ್ರೆ ಬಹಳಷ್ಟು ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್ಗಳು ಇದ್ವು ಅಂತಂದ್ರೆ ಅಲ್ಲಿ ಏನಾಗ್ತದೆ, ಡಿಸ್ಟ್ರಿಬ್ಯೂಟೆಡ್ ವೇದಾಗ ನಾವು ಅದನ್ನ ಮಾಡ್ತೀವಿ ಅಂತ ಹೇಳ್ತಾನೆ. ಆಮೇಲೆ ಲಾಸ್ಟ್ ಒನ್ ಇಸ್ ಎನ್ಹಾನ್ಸಸ್ ಸಾಫ್ಟ್ವೇರ್ ಮೆಂಟಬಿಲಿಟಿ. ಸೊ ಇದರಿಂದ ಏನಾಗ್ತದೆ, ಸಾಫ್ಟ್ವೇರ್ನ ಮೇಂಟೆನೆನ್ಸ್ ಚಲೋ ಆಗ್ತದೆ ಅಂತ ಹೇಳ್ಬೋದು. ಈಗ ಬರೀ ನಂದೇನೋ ಪ್ರೋಗ್ರಾಮ್ ಸಾಫ್ಟ್ವೇರ್ ರೆಡಿ ಆಗ್ತದೆ, ನಂದೇನಾಯ್ತು ಕಾಂಟ್ಯಾಕ್ಟ್ ಪೇಜ್ ನಾಗ ಏನೋ ಪ್ರಾಬ್ಲಮ್ ಆಯ್ತಂದ್ರೆ ನಾನು ಡೈರೆಕ್ಟ್ ಹೋಗಿ ನನ್ನ ಕಾಂಟ್ಯಾಕ್ಟ್ ಪೇಜಿಗೆ ಹೋಗಿ ಅಲ್ಲಿ ನಾನು ಚೇಂಜಸ್ ಮಾಡ್ಬೋದು. ಓಕೆ, ಇಲ್ಲ ನನ್ನ ಹೋಮ್ ಪೇಜ್ ನಾಗ ಏನಾರ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಾನು ಡೈರೆಕ್ಟ್ ನನ್ನ ಹೋಮ್ ಪೇಜ್ ಪ್ರೋಗ್ರಾಮ್ ಹೋಗಿ ಅಲ್ಲಿ ಮೇಂಟೆನೆಬಿಲಿಟಿ ಮಾಡ್ಬೋದು. ಸೊ ಡಿಸ್ಟ್ರಿಬ್ಯೂಟೆಡ್ ಮಾಡೋದ್ರಿಂದ ಅಥವಾ ಪ್ರೋಗ್ರಾಮ್ ನ ಡಿವೈಡ್ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಮೇಂಟೆನೆನ್ಸ್ ಈಸಿ ಆಗ್ತದೆ ಅಂತ ಹೇಳ್ಬೋದು. ಸೊ ನೀವು ನೋಡ್ರಿ ಅದನ್ನ ಒಂದೇ ಅಪ್ರೋಚ್ ನಾಗ ಬರೋದ್ರ ಅಂದ್ರೆ ಇಫ್ ಯು ಗೆಟ್ ಎನಿ ಪ್ರಾಬ್ಲಮ್ಸ್ ಯು ಹ್ಯಾವ್ ಟು ಗೋ ಥ್ರೂ ಫ್ರಮ್ ಫಸ್ಟ್. ಓಕೆ, ಪ್ರೋಗ್ರಾಮ್ ನ ಫಸ್ಟ್ ನಿಂದ ನೋಡ್ಕೊತ ಹೋಗ್ಬೇಕಾಗ್ತದೆ. ಬಟ್ ಅದನ್ನ ನಾವು ಸಪ್ರೇಟ್ ಮಾಡಿದ್ವಂದ್ರೆ ನಾವು ಸಪ್ರೇಟ್ ಚೆಕ್ ಮಾಡ್ಕೋಬಹುದು. ನಮ್ಗೆ ಗೊತ್ತಿಲ್ಲ ಏನ ಎಲ್ಲಿ ಪ್ರೋಗ್ರಾಮ್ ಪ್ರಾಬ್ಲಮ್ ಬಂತಂತೆ, ಬಟ್ ನಾವ್ ಏನ್ ಮಾಡ್ಬೋದು, ಸಪ್ರೇಟ್ ಚೆಕ್ ಮಾಡ್ಕೋತ ಹೋಗ್ಬೋದು. ಸೊ ಫಸ್ಟ್ ಪ್ರೋಗ್ರಾಮ್ ನಾಗ ಏನಾದ್ರು ಪ್ರಾಬ್ಲಮ್ ಅದ ಏನು, ನೆಕ್ಸ್ಟ್ ಒಳಗೆ ಏನಾದ್ರು ಪ್ರಾಬ್ಲಮ್ ಅದ ಏನು, ಮತ್ತೆ ಇದರಿಂದ ಏನಾಗ್ತದೆ, ನಮ್ ಮೇಂಟೈನಬಿಲಿಟಿ ಏನಾಗ್ತದೆ, ಈಸಿ ಇರ್ತದೆ. ಆಮೇಲೆ ನಮ್ದು ಏನ್ ಕಾಂಪ್ಲೆಕ್ಸಿಟಿ ಆಗ್ತದಲ್ಲ ಅದನ್ನು ಈಸಿ ಆಗ್ಬೋದು ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ COM. ಸೊ ಎವ್ರಿಬಡಿ ಅಂಡರ್ಸ್ಟುಡ್? So everybody understood the OLE and COM? Okay, good. So tomorrow we'll see about the .NET technology. Okay. So ಇವೆರಡು ಏನದಾವಲ್ಲ, phase 1 ಮತ್ತು phase 2 ಒಳಗೆ ಇನ್ಬಿಲ್ಟ್ ಆಗಿದೆ ಅಥವಾ ಬಿಲ್ಟ್ ಆಗಿದೆ ಅಂತ ಹೇಳ್ಬೋದು, ಅಥವಾ ಇವಾಲ್ಯೂಷನ್ ಆಗಿದೆ ಅಂತ ಹೇಳ್ಬೋದು .NET ಒಳಗೆ. So next one is .NET technology. We'll see in the next class. Okay. So hope everybody understood. Okay. Anybody have doubts? Anybody have doubts? Who is AB? Abhishek Bagale. Okay. Full name ಬರೀರಲ್ಲ, ನನಗೆ ಏನು ಗೊತ್ತಾಗ್ತದೆ ನೀವು ಹಂಗೆ ಬರೆದ್ರೆ ಅಟೆಂಡೆನ್ಸ್ ಒಳಗೆ. ಸ್ಕ್ರೀನ್ಶಾಟ್ ತಕ್ಕೋದು. ನಿಮ್ ನೇಮ್ ಫುಲ್ ಕೊಡ್ರಿ. Okay, so we'll end here. Thank you all.